250 ಮೆಟ್ಲುಗಳು ಇದಾವಂತೆ. ನೋಡ್ತಾ ಹೋಗೋಣ. 250 ಮೆಟ್ಲು ಹತ್ತಿ ಹೋದರೆ ನಮಗೆ ವಿಶೇಷವಾದ ಮಂಜರಾಬಾದ್ ಕೋಟೆ ಕಾಣಿಸುತ್ತೆ. ಹೋಗ್ತಾ ಇದ್ದೀವಿ 250 ಮೆಟ್ಲಂತೆ. ಬನ್ನಿ, ಇದು ಕೋಟೆ ಅಲ್ಲೇ ಶುರುವಾಗ್ತಾ ಇದೆ. ಇದೇ ಮಂಜರಾಬಾದ್ ಕೋಟೆ. ನೋಡಿ, ಕೋಟೆ ಕಲ್ಲುಗಳು ಅಲ್ಲೇ ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ಕೆಲವರು ಕೋಟೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಪಾಚಿ ಇದೆ, ಅಲ್ಲಲ್ಲೇ ಪಾಚಿ ಕಟ್ಕೊಂಡಿರ್ತಕ್ಕಂಥ ಹಳೆಯ ಕಾಲದ ಈ ಮಂಜರಾಬಾದ್ ಕೋಟೆ ಒಂದು ಸೌಂದರ್ಯವನ್ನು ಸವಿತಾ ಮುಂದೆ ಸಾಗೋಣ. ನೋಡಿ, ಇಲ್ಲಂತೂ ತಣ್ಣಗಿದೆ ಬೆಟ್ಟ. ಈ ಒಂದು ಮೆಟ್ಲು ಹತ್ತಿ ಬಂದಾಗ ಏನೋ ಒಂಥರ ಸುಸ್ತಾಗಿರುತ್ತೆ. ಇಲ್ಲಿ ಬಂದ ತಕ್ಷಣ ತಣ್ಣನೆಯ ವಾತಾವರಣ ಮನಸ್ಸಿಗೆ ಖುಷಿ ಕೊಡುತ್ತೆ. ಧಾರಾವಾಹಿಗಳು ಶೂಟಿಂಗ್ ಮಾಡಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗು ಭಾಳಷ್ಟು ಆಗಿದೆ. ಇಂಥ ಉತ್ತಮ ಸ್ಥಳವನ್ನು ನೀವು ಒಮ್ಮೆ ಬಂದು ನೋಡಿ ಕಣ್ತುಂಬಿಸ್ಕೊಳ್ಳಿ. ನೋಡಿ ಬಂಧುಗಳೇ, ಈ ಒಂದು ದ್ವಾರದ ಮೂಲಕ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಮೆಟ್ಲಿದೆ, ನಿಧಾನಕ್ಕೆ ಇಳಿಬೇಕು. ನೋಡಿ, ಇಲ್ಲಿ ಮೆಟ್ಲು ನಿಧಾನಕ್ಕೆ ಇಳಿಬೇಕು, ಕತ್ತಲಿದೆ. ನಾನು ಮೆಟ್ಲು ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ಇಳಿತಾ ಇದ್ದೀನಿ. ಇದು ಹಿಂದಿನ ಕಾಲದಲ್ಲಿ ಕೈದಿಗಳನ್ನು ಇಂಥ ಸ್ಥಳಗಳಲ್ಲಿ ಇಡ್ತಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಬಂಧುಗಳೇ ನಮಸ್ಕಾರ, CGV ಪಯಣಕ್ಕೆ ಸ್ವಾಗತ. ನಾವಿಂದು ವಿಶೇಷವಾದ ಒಂದು ಕೋಟೆಯಲ್ಲಿದ್ದೀವಿ. ಆ ಕೋಟೆಯೇ ಮಂಜರಾಬಾದ್ ಕೋಟೆ. ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೋಟೆ ಸ್ಟಾರ್ ಶೇಪ್ಡ್ ಇದೆ. ನಾವು ಮೇಲಿಂದ ನೋಡಿದಾಗ, ಅಂದರೆ ಡ್ರೋನ್ ಶೂಟಿಂಗ್ ಮಾಡಿದಾಗ ಬಹಳ ಚೆನ್ನಾಗಿ ಸ್ಟಾರ್ ಶೇಪ್ ಕಾಣಿಸುತ್ತೆ. ಇಲ್ಲೂ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಕಾಣಿಸ್ತಾ ಇದೆ. ಒಟ್ಟಾರೆ ಇದು ಬಹಳ ಚೆನ್ನಾಗಿರ್ತಕ್ಕಂಥ ಸಕಲೇಶ್ಪುರದಲ್ಲಿರ್ತಕ್ಕಂಥ ಈ ಕೋಟೆಯನ್ನ ಎಲ್ಲ ಒಂದು ಸುತ್ತಾಕ್ಬಿಡೋಣ ಬನ್ನಿ. ಬಹಳ ಚೆನ್ನಾಗಿದೆ, ನೋಡೋಣ ಬನ್ನಿ ಏನೇನಿದೆ ಅಂತ. ಬನ್ನಿ ಬಂಧುಗಳೇ, ಇವತ್ತು ನಾವು ಮಂಜರಾಬಾದ್ ಕೋಟೆನ ನೋಡ್ತಾ ಹೋಗೋಣ. ನೋಡಿ, ಇದು ಸ್ಮಾರಕಗಳ ಸಂರಕ್ಷಿತ ಸ್ಮಾರಕ ಪ್ರದೇಶ. ಈ ವಿಶೇಷವಾಗಿರ್ತಕ್ಕಂಥ ಪ್ರದೇಶವನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಈ ರೀತಿಯಾಗಿ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಬೆಟ್ಟವನ್ನು ಸ್ವಲ್ಪ ಹೈಟ್ ಇದೆ, ಹತ್ಕೊಂಡು ಹೋಗೋಣ ಬನ್ನಿ. ನಮಸ್ಕಾರ ಸರ್. ಚೆನ್ನಾಗಿದೆ ಸರ್ ಅಲ್ಲಿ ಪ್ಲೇಸಸ್ಸು? ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಬೇಗ ಬರ್ರ, ಅದು ಎಷ್ಟೊತ್ತು ಮಾಡ್ತೀರಾ? ನೋಡಿ ಬರ್ತಾ ಇದ್ದಾರೆ. ಈ ಕಡೆ ಶಿವಮೊಗ್ಗ ಮಂಜರಾಬಾದ್ ಕೋಟೆ. ಇದು ಹಾಸನ ಮತ್ತು ಮಂಗಳೂರು ಹೈವೇಯಿಂದ ಈ ರೀತಿ ಹೋಗ್ಬೇಕಾದ್ರೆ ನಾವು ಲೆಫ್ಟಲ್ಲಿ ಈ ರೀತಿ ನಡ್ಕೊಂಡು ಫಸ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಒಂದು 500 ಮೀಟ್ರ್ ಇದೆ. ಇದು ಟಿಪ್ಪು ಸುಲ್ತಾನ್ ಕಟ್ಟಿರ್ತಕ್ಕಂಥ ಮಂಜರಾಬಾದ್ ಕೋಟೆ. ಈ ಮಂಜರಾಬಾದ್ ಕೋಟೆ ಸ್ಟಾರ್ ಶೇಪ್ಡಲ್ಲಿ ಇದೆಯಂತೆ. ನಾವು ನೋಡಿಲ್ಲ, ಇದೇ ಫಸ್ಟ್ ನೋಡ್ತಿದ್ವಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ವಿಹಂಗಮವಾದ ನೋಟ. ಹೀಗೆ ನಾವು ನೋಡ್ಕೊಳ್ತಾ ಮುಂದೆ ಹತ್ತಾ ಇದ್ದೀವಿ. ಸ್ವಲ್ಪ ಗಾಳಿ ಬೀಸ್ತಾ ಇದೆ. ನೋಡಿ, ನಮ್ಮ ಅಣ್ಣ ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾರೆ. ಮಂಜರಾಬಾದ್ ಕೋಟೆ ಒಂದು ಮಾಹಿತಿ ಪ್ರಕಾರ ಇದು ಒಂದೇ ರಾತ್ರಿಯಲ್ಲಿ ಈ ಕೋಟೆಯನ್ನು ಕಟ್ಟಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಸಿಕ್ಕುತ್ತೆ. ಸ್ಟಾರ್ ಶೇಪ್ ಇರತಕ್ಕಂಥ ಕೋಟೆ ಇದೆ ಅಂತೆ. ನೋಡೋಣ ಮುಂದೆ, ನಮಗೂ ಕುತೂಹಲ ಇದೆ ಯಾವ ರೀತಿ ಇರ್ಬೋದು ಅಂತ. ಸ್ವಲ್ಪ ನಡಿಬೇಕು, ಹೇಳ್ಕೊಂಡು ಹೋಗೋಣ ಬನ್ನಿ. ಬಂಧುಗಳೇ, ಈ ಸ್ಮಾರಕಕ್ಕೆ ಸಂಬಂಧಿಸಿರೋದು ಏನೋ ಒಂದು ಮಾಹಿತಿ ಇತ್ತು, ಅದನ್ನು ನಮ್ಮ ಪ್ರವಾಸಿ ಬಂಧುಗಳು ಕಿತ್ತಾಕಿರ್ತಾರೆ. ಈಗ ಮೆಟ್ಲುಗಳು ಸ್ಟಾರ್ಟ್. 250 ಮೆಟ್ಲುಗಳು ಇದಾವಂತೆ. ನೋಡ್ತಾ ಹೋಗೋಣ. 250 ಮೆಟ್ಲು ಹತ್ತಿ ಹೋದರೆ ನಮಗೆ ವಿಶೇಷವಾದ ಮಂಜರಾಬಾದ್ ಕೋಟೆ ಕಾಣಿಸುತ್ತೆ. ಹೋಗ್ತಾ ಇದ್ದೀವಿ 250 ಮೆಟ್ಲಂತೆ. ನಮಗೂ ಗೊತ್ತಿಲ್ಲ, ಇದೇ ಫಸ್ಟ್ ಹತ್ತೆ. ನೋಡೋಣ, ಸ್ವಲ್ಪ ವಿಶೇಷವಾದ ಮೆಟ್ಲೇನಂತ ಕಷ್ಟವಾದ ಮೆಟ್ಲಲ್ಲ, ಒಂಥರ ಕಡ್ದಾದ ಮೆಟ್ಲಿಲ್ಲ, ಹತ್ಬೋದು. ಹತ್ಕೊಳ್ತಾ ಮೆಟ್ಲು ಹತ್ತಾ ಇದ್ದೀವಿ. ಹೋಗ್ತಾ ಹೋಗೋಣ. ಅಲ್ಲಲ್ಲಿ ಮತ್ತೆ ನಮಗೆ ಬೋರ್ಡ್ ಕಾಣಿಸುತ್ತೆ. ಇದು 1958ರ ಪ್ರಾಚೀನ ಸ್ಮಾರಕಗಳ ಕಾಯ್ದೆ ಪ್ರಕಾರ ಇರತಕ್ಕಂಥ ಒಂದು ಸ್ಮಾರಕ. ಅಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. ಹತ್ತಾ ಇದ್ದೀವಿ. ನೋಡಿ, ಏನು ಕಷ್ಟ ಏನಾಗಲ್ಲ, ಸ್ವಲ್ಪ ಹತ್ಬೇಕು, ನಿಧಾನಕ್ಕೆ ಹತ್ಕೊಳ್ತಾ ಹೋಗೋಣ.
ಈಗಾಗಲೇ ಒಂದು 50 ಮೆಟ್ಲು ಹತ್ತಿ ಬಂದಿದ್ದೇವೆ. ಇನ್ನೂ ಕೆಲವರು ಹೋಗ್ತಾ ಇದ್ದಾರೆ. ಮೇಲಕ್ಕೆ ಹೋಗ್ತಾ ಹೋಗೋಣ ಬನ್ನಿ. ಹಾಂ, ಲೈವ್ ಸರ್. ನಿಮ್ಮ ಹೆಸರು? ಅಪ್ಪುನಾ? ಯಾವ ಊರು? ಮೈಸೂರಿಂದ ಅಪ್ಪ ಅವ್ರು ಬಂದಿದ್ದಾರೆ. ಅವರು ಹತ್ತುತ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಬಂದು ಅಥವಾ ಮೊದಲು ಬಂದಿದ್ರಾ? ನಾನು ಫಸ್ಟ್ ಟೈಮೇ. ನಮ್ಮದು ಚಿತ್ರದುರ್ಗ. ತುಮಕೂರಲ್ಲಿ ನಾನು ಟೀಚರು, ಬ್ಲಾಗರ್. ಹೌದು, ನಂದು CGV ಪಯಣ ಅಂತ ಒಂದು ಚಾನಲ್ ಇದೆ. ಆಮೇಲೆ ಬೇಕಾದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸ್ವಲ್ಪ ಸುಸ್ತಾಗುತ್ತೆ. ಬೆಳಿಗ್ಗೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ. ಈಗಾಗಲೇ ಟೈಮು 12 ಗಂಟೆ. ಹೋಗ್ತಾ ಇದ್ದೀವಿ ಮೆಟ್ಲು ಹತ್ತಿ. ನೋಡೋಣ ಮುಂದೆ ಹೆಂಗಿದೆ ಅಂತ. ಮೆಟ್ಲು ಎಲ್ಲ ಮುಗಿಸ್ತೀವಿ ಅಂದ್ಕೊಂಡಿದ್ದೀವಿ. ಬನ್ನಿ, ಇದು ಕೋಟೆ ಅಲ್ಲೇ ಶುರುವಾಗ್ತಾ ಇದೆ. ಇದೇ ಮಂಜರಾಬಾದ್ ಕೋಟೆ. ನೋಡಿ, ಕೋಟೆ ಕಲ್ಲುಗಳು ಅಲ್ಲೇ ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ಕೆಲವರು ಕೋಟೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಕಟ್ಟಿಸಿರ್ತಕ್ಕಂಥ ಮಂಜರಾಬಾದ್ ಕೋಟೆ ಒಳಗಡೆ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ, ಕೋಟೆಯ ಬತೇರಿಗಳು ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ಹೆಬ್ಬಾಗಿಲು, ಕೋಟೆ ಹೆಬ್ಬಾಗಿಲಲ್ಲಿ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಪುರಾತತ್ವ ಇಲಾಖೆ ಚಿತ್ರೀಕರಣ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ. ಒಳ್ಳೆ ಕಲಾತ್ಮಕ ಕೆತ್ತನೆಗಳಿವೆ, ಚಿತ್ತಾರಗಳಿವೆ. ಬನ್ನಿ ನೋಡೋಣ ಮುಂದೆ ಏನಾಗಿದೆ ಅಂತ. ಒಳ ಪ್ರವೇಶಿಸಿದಂತೆ ಮೇಲ್ಛಾವಣಿಯಲ್ಲಿ ನಮಗೆ ವಿಶೇಷವಾದ ಚಿತ್ತಾರಗಳನ್ನು ಕಾಣ್ಬೋದು. ಆದರೆ ಇತ್ತೀಚೆಗೆ ಕೆಲವರೆಲ್ಲ ಏನೋ ತಮ್ಮ ಪ್ರೀತಿ ತೋರಿಸೋದಕ್ಕೋಸ್ಕರ ಸ್ಮಾರಕಗಳನ್ನು ವಿರೂಪಗೊಳಿಸ್ತಕ್ಕಂಥ ಬರಹಗಳಿಲ್ಲೂ ಕಾಣ್ಬೋದು. ಇಂಥ ಉತ್ತಮ ಸ್ಮಾರಕಗಳನ್ನು ವಿರೂಪಗೊಳಿಸೋದು ನಿಜವಾಗಲೂ ಬೇಸರದ ಸಂಗತಿ. ಬನ್ನಿ ಮುಂದೆ ಈ ಕೋಟೆಯನ್ನು ಅನ್ವೇಷಣೆ ಮಾಡೋಣ, ಏನೇನು ವಿಶೇಷವಾಗಿದೆ ಅಂತ. ನೋಡಿ, ಎಷ್ಟು ಗ್ರೀನರಿಯಲ್ಲಿದೆ, ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಹೋಗೋಣ. ಸ್ವಲ್ಪ ಪಾಚಿ ಇದೆ, ಅಲ್ಲಲ್ಲೇ ಪಾಚಿ ಕಟ್ಕೊಂಡಿರ್ತಕ್ಕಂಥ ಹಳೆಯ ಕಾಲದ ಈ ಮಂಜರಾಬಾದ್ ಕೋಟೆ ಒಂದು ಸೌಂದರ್ಯವನ್ನು ಸವಿತಾ ಮುಂದೆ ಸಾಗೋಣ. ನೋಡಿ, ಇಲ್ಲಂತೂ ತಣ್ಣಗಿದೆ ಬೆಟ್ಟ. ಈ ಒಂದು ಮೆಟ್ಲು ಹತ್ತಿ ಬಂದಾಗ ಏನೋ ಒಂಥರ ಸುಸ್ತಾಗಿರುತ್ತೆ. ಇಲ್ಲಿ ಬಂದ ತಕ್ಷಣ ತಣ್ಣನೆಯ ವಾತಾವರಣ ಮನಸ್ಸಿಗೆ ಖುಷಿ ಕೊಡುತ್ತೆ. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ರೂಮ್ಗಳ ರೀತಿಯ ರಚನೆಗಳನ್ನು ಕಾಣ್ಬೋದು ನಾವು. ವಾವ್, ಸೂಪರ್. ಗ್ರೀನ್, ಬ್ಲೂ, ಗ್ರೀನ್. ಅಲ್ಲಿ ಕೆಲವು ಸ್ಮಾರಕಗಳಿದೆ. ಇನ್ನು ಏನೇನು ಸ್ಮಾರಕಗಳಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಏನೋ ಒಂಥರ ವಿಶೇಷವಾಗಿರ್ತಕ್ಕಂಥ ಭಾಳ ವಿಶೇಷವಾದ ಒಂದು ಬಾವಿ ಟೈಪು ರಚನೆಯನ್ನು ನಾವು ಕಾಣ್ಬೋದು. ನೋಡಿ, ಇದು 4 ಕಡೆಯಿಂದ ಕಲ್ಯಾಣಿ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. 4 ಕಡೆಯೂ ಇಳಿಯೋ ರೀತಿಯಲ್ಲಿ ಕಲ್ಯಾಣಿ. ಅಲ್ಲಿ ಮೆಟ್ಲು ಕಾಣಿಸ್ಬೋದು ನಿಮಗೆ. ನೋಡಿ, ಮೆಟ್ಲಿದೆ. ಈ ಸದ್ಯಕ್ಕೆ ನೀರಿಲ್ಲ, ಈ ಹುಲ್ಲು ಪಾಚಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನು ಜೀರ್ಣೋದ್ಧಾರ ಮಾಡ್ತಾರೆ, ನೋಡ್ತಾ ಹೋಗೋಣ. ನೋಡಿ, ಇನ್ನೂ ಕೆಲವರೆಲ್ಲ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಸ್ಮಾರಕವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಮುಳ್ಗಿಡಗಳೆಲ್ಲ ತೆರವು ಮಾಡ್ತಾ ಇದ್ದಾರೆ. ಇನ್ನೂ ಈ ಸ್ಮಾರಕವನ್ನು ಆಕರ್ಷಣೀಯ ಮಾಡ್ಬೋದು. ನೋಡಿ, ಇಲ್ಲಾಲೆ ಕೆಲವು ಬಿದ್ದಿದೆ. ಈ ಸ್ಮಾರಕ ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇದೆ. ನೋಡಿ, ಈಗಾಗಲೇ ಒಂದು ಬಿದ್ದುಬಿಟ್ಟಿದೆ. ಇಲ್ಲೆಲ್ಲ ಒಂದು ಭಾಗ ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರ್ತಕ್ಕಂಥ. ನೋಡಿ, ಇಟಿಗೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ಬಿದ್ದುಬಿಟ್ಟಿದೆ. ಈಗ ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಒಟ್ಟಾರೆ ಒಳ್ಳೆ ವ್ಯೂ ಇದೆ, ನೋಡೋದಕ್ಕೆ ಖುಷಿ ಅನಿಸುತ್ತೆ. ನೋಡಿ, ಎಲ್ಲ ಅಲ್ಲೇ ಪ್ರವಾಸಿಗರು ಅಲ್ಲಲ್ಲೇ ಬಂದಿದ್ದಾರೆ. ನೋಡಿ, ಇದು ಮಂಜರಾಬಾದ್ ಕೋಟೆ ಅಂತಕ್ಕಂಥದ್ದು ಇಲ್ಲಿಂದ ಶುರುವಾಗುತ್ತೆ. ನೋಡಿ, ನಾನು ಮೇಲಿಂದ ತೋರಿಸ್ತೀನಿ. ಸ್ಟಾರ್ಗಳು ನೋಡಿ,
ನೋಡಿ ಬಂಧುಗಳೇ, ಈ ಒಂದು ದ್ವಾರದ ಮೂಲಕ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಮೆಟ್ಲಿದೆ, ನಿಧಾನಕ್ಕೆ ಇಳಿಬೇಕು. ನೋಡಿ ಇಲ್ಲಿ ಮೆಟ್ಲು ನಿಧಾನಕ್ಕೆ ಇಳಿಬೇಕು, ಕತ್ಲಿದೆ. ನಾನು ಮೆಟ್ಲು ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ಇಳಿತಾ ಇದ್ದೀನಿ. ಇದು ಹಿಂದಿನ ಕಾಲದಲ್ಲಿ ಕೈದಿಗಳನ್ನು ಇಂಥ ಸ್ಥಳಗಳಲ್ಲಿ ಇಡ್ತಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ. ನೋಡಿ ಒಳಗಡೆ ಮುಂದೆ ಏನಿದೆ ನೋಡ್ತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಒಳಗಡೆ ಎಲ್ಲ ಇಳಿತಾ ಇದ್ದೀವಿ, ಕತ್ಲಿದೆ. ಈಗ ಇಳಿದುಬಿಟ್ಟು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದೊಂಥರ ಒನಕೆ ಓಬವ್ವನ ಕಿಂಡಿಯಿಂದ ಹೊರಗಡೆ ಬಂದಂತಹ ಒಂದು ಅನುಭವ. ವಾವ್, ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ನಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮೆಟ್ಲುಗಳು ಇದೆ, ನಿಧಾನಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಒಟ್ಟಾರೆ ಬಹಳ, ಇಲ್ಲಿ ಕಲ್ಲಿದೆ, ಆ ಕಡೆ ಇಟ್ಟಿಗೆಯ ಒಂದು ರಚನೆಗಳಿತ್ತು, ಇಲ್ಲಿ ಕಲ್ಲನ್ನು ಬಳಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೂ ಒಳಗಡೆ ಒಂಥರ ಗುಹೆಗಳು, ಬತ್ತೇರಿ ಒಳಗಡೆಯಿಂದ ಹೋಗಿ ನೋಡೋಕ್ಕೆ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಸೀನ್ರಿ. ಐದು ಕಡೆನೂ ಯಾರು ಬರ್ತಾರೆ ಇಲ್ಲ ಅನ್ನೋದಕ್ಕೆ ವೀಕ್ಷಣೆ ಮಾಡೋದಕ್ಕೆ, ಶತ್ರುಗಳು ವೀಕ್ಷಣೆ ಮಾಡೋದಕ್ಕೆ. ನೋಡಿ ಅಲ್ಲಿ ಚಿಕ್ಕದಾಗಿ ನಾನು ಝೂಮ್ ಮಾಡ್ತೀನಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ನೋಡಿ ವಾವ್, ಸೂಪರ್. ಇಂತಹ ಅತ್ಯದ್ಭುತವಾದ ದೃಶ್ಯಗಳು ನೋಡಿ. ಎಲ್ಲ 4 ಕಡೆ ಮೋಸ್ಟ್ಲಿ ಇದೇ ಥರ ಇದೆ. ಮುಂದೆ ಸ್ವಲ್ಪ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಈ ರೀತಿ ಮೇಲಿಂದ ನೋಡಿದಾಗ ಸ್ಟಾರ್ 8 ಸ್ಕ್ವೇರ್ ಇರ್ತಕ್ಕಂಥ ಒಂದು ಸ್ಟಾರ್ ಇದೆ. ಒಳಗಡೆನೂ ಅದೇ ಥರ ಸ್ಟಾರ್ ಶೇಪ್ ಕಾಣಿಸುತ್ತೆ. ನೋಡಿ ಇಲ್ಲಿ ಒಳಗಡೆನೂ ಸ್ಟಾರ್ ಶೇಪು, ಹೊರಗಡೆನೂ ಸ್ಟಾರ್ ಶೇಪು. ಸುತ್ತ ಇಲ್ಲೆಲ್ಲ ಒಳ್ಳೆ ಸೌಂದರ್ಯದ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಮೋಡ ಮುಸುಕಿದೆ, ಅಷ್ಟೊಂದು ಬಿಸಿಲಿಲ್ಲ, ಆದರೂ ಚೆನ್ನಾಗಿ ಕಾಣಿಸ್ತಿದೆ. ಭಾಳ ಪ್ರವಾಸಿಗರು ಬಂದಿದ್ದಾರೆ. ಈ ಕೋಟೆಯನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಿಸಿದ್ದ ಅಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಕೈದಿಗಳಿಂದ ಒಂದೇ ರಾತ್ರಿಯಲ್ಲಿ ಈ ಕೋಟೆ ಕಟ್ಟಿಸಿದ್ದ ಅಂತಕ್ಕಂಥ ಒಂದು ಮಾಹಿತಿ ಇತಿಹಾಸದಲ್ಲಿ ನಮಗೆ ಕಂಡುಬರುತ್ತೆ. ಒಟ್ಟಾರೆ ಇಲ್ಲಿ ಒಂಥರ ಗ್ರೀನ್ರಿ, ಪಾಚಿ ಅದೆಲ್ಲ ಇರೋದ್ರಿಂದನ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಸ್ವಲ್ಪ ಬಲಗಡೆ ನಾನು ನನ್ನ ಕ್ಯಾಮ್ರಾ ತಿರುಗಿಸ್ತೀನಿ. ನೋಡಿ ಅಲ್ಲಿ ದೂರದಲ್ಲಿ ನಮಗೆ ಸಕಲೇಶ್ಪುರ ಕಾಣಿಸ್ತಾ ಇದೆ. ನೋಡಿ ಸಕಲೇಶ್ಪುರ ಹತ್ರ ಅಷ್ಟೇನು ದೂರ ಇಲ್ಲ, ಇದು ಸಕಲೇಶ್ಪುರ. ಈಗ ಅಲ್ಲೆಲ್ಲೆಲ್ಲಿ ರೆಸಾರ್ಟ್ಗಳು ತಲೆ ಎತ್ತಿದೆ, ಇದು ರೆಸಾರ್ಟ್ಗಳು. ಆನಂತರ ಅಲ್ಲಿ ಪೂರ್ತಿ ಒಂದು ದಾರಿ ಕಾಣಿಸುತ್ತೆ ನೋಡಿ ನಮ್ಮ ದೂರದಲ್ಲಿ. ಈ ದಾರಿ ಬೇರೆ ಯಾವುದೂ ಅಲ್ಲ, ಮಂಗಳೂರು ಮತ್ತು ಬೆಂಗಳೂರು ಹೈವೇ. ಭಾಳ ಚೆನ್ನಾಗಿ ಇರ್ತಕ್ಕಂಥ ಇತ್ತೀಚೆಗೆ ಇಲ್ಲಿ ಸಕಲೇಶ್ಪುರದಿಂದ ಮುಂದಕ್ಕೆ ಚೆನ್ನಾಗಿದೆ. ಈಗ ಎಲ್ಲ ರಸ್ತೆ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ನಾವು ಈ ಕಡೆ ನೋಡ್ತಾ ಹೋದರೆ ಬೆಟ್ಟ, ಕಾಡು, ಆನಂತರ ಮರ, ಗಿಡ, ಊರುಗಳು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಇವತ್ತು ಮೋಡ ಕವಿದ ವಾತಾವರಣದ ಹಿನ್ನೆಲೆಯಲ್ಲಿ ಈ ಮಂಜರಾಬಾದ್ ಕೋಟೆ ನೋಡೋದೇ ಒಂದು ಖುಷಿ. ನೀವು ಒಮ್ಮೆ ಬನ್ನಿ, ಮಂಜರಾಬಾದ್ ಕೋಟೆಯನ್ನು ಕಣ್ತುಂಬಿಸಿಕೊಳ್ಳಿ. ನಮ್ಮ ಪ್ರಾಕೃತಿಕ ತಾಣಗಳಷ್ಟೇ ಪಾರಂಪರಿಕ ತಾಣಗಳು ಬಹಳ ಮುಖ್ಯ. ಇಂಥವುಗಳನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸೋಣ. ಬಹಳಷ್ಟು ಜನಗಳು ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದಿರ, ಅಲ್ಲೆಲ್ಲ ಬೇರೆ ಹೆಸರುಗಳೆಲ್ಲ ಬರೆಯೋದು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ಮುಂದಿನ ಪೀಳಿಗೆ ಇಂಥ ಸ್ಮಾರಕಗಳನ್ನು ನಾವು ಉಳಿಸ್ಬೇಕಾಗಿದೆ. ಇಲ್ಲಿ ಭಾಳಷ್ಟು ಜನ ಶೂಟಿಂಗ್ ಸ್ಪಾಟ್ ಟೈಪ್ ಭಾಳಷ್ಟು ಫಿಲಮ್ ಶೂಟಿಂಗ್ ಮಾಡಿದ್ದಾರೆ, ಧಾರಾವಾಹಿಗಳು ಶೂಟಿಂಗ್ ಮಾಡಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟಿಂಗು ಭಾಳಷ್ಟು ಆಗಿದೆ. ಇಂಥ ಉತ್ತಮ ಸ್ಥಳವನ್ನು ನೀವು ಒಮ್ಮೆ ಬಂದು ನೋಡಿ ಕಣ್ತುಂಬಿಸ್ಕೊಳ್ಳಿ. CGV ಪಯಣ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಇನ್ನಷ್ಟು ಉತ್ತಮವಾದ ಪ್ರವಾಸಿ ತಾಣಗಳನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಈ CGVಯ ಪಯಣ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ CGVಯ ಪಯಣಕ್ಕೆ ನನ್ನೊಂದಿಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಬಂಧುಗಳೇ. ಮತ್ತೊಮ್ಮೆ ಧನ್ಯವಾದಗಳು.